ಜೂನಿಯರ್ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಕಿರೀಟಿ ಜನಾರ್ದನ್ ರೆಡ್ಡಿ ಅವರ ಮಗ ಈ ಒಂದು ಸಿನಿಮಾದಲ್ಲಿ ಮೇನ್ ಹೀರೋ ಆಗಿ ಮಾಡಿರ್ತಕ್ಕಂಥದ್ದು. ಸೊ ನಾರ್ಮಲ್ ಆಗಿ ಒಂದು ಗುಡ್ ಬ್ಯಾಕ್ಗ್ರೌಂಡ್ ಅಥವಾ ಗ್ರೇಟ್ ಬ್ಯಾಕ್ಗ್ರೌಂಡ್ ಅಥವಾ ಪಾಲಿಟಿಕ್ಸ್ ಬ್ಯಾಕ್ಗ್ರೌಂಡ್ ಅವರ ಮಕ್ಕಳು ಅಥವಾ ಈ ಥರ ಬಂದಾಗ ಅವ್ರನ್ನ ರೆಸಿಪ್ಟ್ ಮಾಡೋದು ಸ್ವಲ್ಪ ಏನೋ ಜನಗಳು ಬೇರೆ ಥರನೇ ನೋಡ್ತಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾ ನೋಡಿದಾಗ ನನ್ನ ಒಂದು ಅಭಿಪ್ರಾಯ ಏನಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಇದು ಪೇಯ್ಡ್ ರಿವ್ಯೂ ಅಲ್ಲ. ಸೊ ಪೂರ್ತಿ ರಿವ್ಯೂ ನೋಡಿದ ಮೇಲೆ ನೀವು ಕಮೆಂಟ್ನ ಮಾಡ್ಬೋದು. ಸದ್ಯಕ್ಕೆ ಈ ಒಂದು ಸಿನಿಮಾದ ಒಂದು ಮೇನ್ ಸ್ಟೋರಿ ಏನಪ್ಪ ಅಂತಂದರೆ, ನಿಮಗೆ ಜನ್ರೇಷನ್ ಗ್ಯಾಪ್ ಅಂದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಗಾಡಿ ಒಂದು ಬದಾಯಿ ಹೋ ಅನ್ನೋ ಒಂದು ಸಿನಿಮಾ ಬಂದಿತ್ತು. ಅಂದರೆ ಒಂದು ಸರಿಯಾದ ಏಜ್ ಅಲ್ಲದೆ ಬೇರೆ ಒಂದು ಏಜ್ ಅಂದರೆ ಸ್ವಲ್ಪ ಜಾಸ್ತಿ ಏಜ್ ಆದಮೇಲೆ ಮಕ್ಕಳು ಮಾಡಿಕೊಂಡಾಗ ಜನ ಒಂಥರ ನೋಡ್ತಾರೆ ಅಲ್ವಾ. ಸೊ ಇಲ್ಲಿ ಅದೆಲ್ಲ ಪ್ರಶ್ನೆ. ಸೊ ಆ ಒಂದು ವಿಚಾರಗಳು ಇದ್ದಾವೆ. ಪ್ಲಸ್ ಸೊ ಅವ್ರಿಗೆ ಹುಟ್ಟಿರ್ತಕ್ಕಂಥ ಒಬ್ಬ ಮಗ ಕಿರೀಟಿ, ಒಂದು ಈ ಸಿನಿಮಾದ ಹೀರೋ, ಆ ತಂದೆ ಜೊತೆಗೆ ಒಂದು ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮತ್ತು ಒಂದು ಚಾಲೆಂಜಸ್ಗಳು, ಅದಾದಮೇಲೆ ತಮ್ಮ ಕಾಲೇಜ್ ಲೈಫ್ ನೆಕ್ಸ್ಟು ಏನಾಗುತ್ತೆ, ಏನೆಲ್ಲ ಒಂದು ಚಾಲೆಂಜಸ್ ಬರುತ್ತೆ ಅನ್ನೋದೇ ಒಂದು ಸಿನಿಮಾದ ಸ್ಟೋರಿ. ನೀವು ನೋಡಬೇಕು ಆ ಒಂದು ಕ್ಯಾರೆಕ್ಟರ್ ಹೇಗೆ ಈ ಒಂದು ಸಿನಿಮಾದಲ್ಲಿ ಒಂದು ಜರ್ನಿ ಮಾಡುತ್ತೆ ಅನ್ನೋದನ್ನು ನೀವು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಸೊ ಮೇಜರ್ಲಿ ಒಂದು ಸಿನಿಮಾ ಟಾರ್ಗೆಟೆಡ್ ಅಂತ ನಾನಲ್ಲ. ಸೊ ಈ ಒಂದು ಸಿನಿಮಾ ಹೇಳಿರೋ ರೀತಿ ಹೆಂಗಿದೆ ಅಂದರೆ, ಫ್ಯಾಮಿಲಿಯವ್ರಿಗೆ ಈ ಒಂದು ಜಾಸ್ತಿ ಕನೆಕ್ಟ್ ಆಗುತ್ತೆ ಈ ಒಂದು ಸ್ಟೋರಿ. ಬಿಕಾಸ್ ನಾರ್ಮಲ್ ಆಗಿ ಮಾಸ್ ಆಡಿಯನ್ಸ್ ಆಗಿರ್ಬೋದು ಅಥವಾ ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ರೀತಿ ಒಂದು ಆಸ್ಪೆಕ್ಟ್ಸಲ್ಲಿ ಹೋದರೆ ನಿಮಗೆ ಒಂದು ಡಿಸಪಾಯಿಂಟ್ನ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ. ಸೊ ಈ ಒಂದು ಸಿನಿಮಾದ ಮೇನ್ ಸ್ಟ್ರೆಂತ್ ಬಂದ್ಬಿಟ್ಟು ಕಿರೀಟಿ. ಸೊ ಏನಕ್ಕೆ ಅಂತಂದರೆ, ತುಂಬ ವೆಲ್ ಟ್ರೈನ್ಡ್, ಬಹಳಷ್ಟು ಒಂದು ಸಿಚುವೇಶನ್ಸ್ಗಳಲ್ಲಿ ತಮ್ಮ ಆ್ಯಕ್ಟಿಂಗ್ನ ಪ್ರೂವ್ ಮಾಡಿದ್ದಾರೆ ಆ್ಯಂಡ್ ಬೆಸ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ಗಳನ್ನ ಹ್ಯಾಂಡ್ಲ್ ಮಾಡೋಂಥ ಸೀನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದಂಥ ಅಥವಾ ಬೆಸ್ಟಾಗಿ ಮಾಡಿರೋ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇದಕ್ಕೆ ಸಾಥಾಗಿ ನಮ್ಮ ಏನೋ ಲೆಜೆಂಡ್ ರವಿಚಂದ್ರನ್ ಸರ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರ ಒಂದು ಬೆಸ್ಟ್ ಆ್ಯಕ್ಟಿಂಗ್ ನಿಮ್ಗೆ ಆ್ಯಸ್ ಯೂಶುವಲ್ ನಾವು ತುಂಬ ಚೈಲ್ಡ್ಹುಡ್ಡಿಂದ ನೋಡ್ಕೊಂಡಿದ್ದೀವಿ. ಈಗಲೂ ಕೂಡ ಅವರ ಪರ್ಫಾರ್ಮೆನ್ಸ್ನ ಬಗ್ಗೆ ನಾವು ಕ್ವಶನ್ನೇ ಮಾಡೋಂಗಿಲ್ಲ. ಅದನ್ನು ಹೊರತುಪಡಿಸಿ ನಿಮಗೆ ಶ್ರೀಲೀಲಾ ಅವರು ಗೊತ್ತಿಲ್ಲ, ನನಗೂ ಕೂಡ ಅನಿಸಿದ್ದು ಹೀಗೇನೆ. ಶ್ರೀಲೀಲಾ ಅವರು ಯಾಕೆ ಒಂದು ಡ್ಯಾನ್ಸಿಂಗಿಗೆ ಮೇಜರ್ಲಿ ಹೋಗ್ತಾರಾ ಸಿನಿಮಾಗಳಿಗೆ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ನಾನು ಭಾಳಷ್ಟು ಮೀಮ್ಸ್ಗಳನ್ನ ಕೂಡ ನೋಡಿದೆ. ಸೊ ಐ ಥಿಂಕ್ ಅವರ ಒಂದು ಪಾತ್ರಕ್ಕೆ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಟ್ಟಿದೆ, ಚೆನ್ನಾಗಿರೋದು ಅನಿಸುತ್ತೆ. ಆಮೇಲೆ ಜನರಲಿ ಅವ್ರಿಗೆ ಇದೊಂದು, ನಾನು ಫಸ್ಟ್ ಟೈಮ್ ಅವ್ರನ್ನ ಈ ರೀತಿ ಒಂದು ಪಾತ್ರದಲ್ಲಿ ನೋಡ್ತಿರೋದು. ಸ್ವಲ್ಪ ಮೆಚ್ಯೂರ್ಡ್ ಆ್ಯಂಡ್ ಸೀರಿಯಸ್ ಕ್ಯಾರೆಕ್ಟರ್, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಒಂದು ಡಬ್ಬಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೇ ಬಿ ತೆಲುಗುನಲ್ಲಿ ಹೇಗಿದೆ ನನಗೆ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ಸ್ವಲ್ಪ ಡಬ್ಬಿಂಗ್ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಿಮಗೆ DSP ಅವರು ಒಂದು ತಮ್ಮ ಕೆಲಸನ ಮಾಡಿದರೆ, ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದರೆ, ನಿಮ್ಗೆ ಅಲ್ಲಿ ಟ್ರೈಲರಲ್ಲಿ ಕೂಡ ಗೊತ್ತಾಗುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಬೆಟರ್ ಫ್ರೇಮ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಮೇಜರ್ ಪಾಯಿಂಟ್ಸ್ ಇಲ್ಲಿ, ನೆಗೆಟಿವ್ ಪಾಯಿಂಟ್ಸು ಇದರಲ್ಲಿ ಆಲ್ರೆಡಿ ಹೇಳ್ದಂಗೆ ಕೆಲವೊಂದು ಇದ್ದಾವೆ. ಒಂದು ಏನೋ ಲಿಪ್ಸಿಂಕ್ ಆಗಿರ್ಬೋದು, ಡಬ್ಬಿಂಗ್ ಬೇಸಿಕಲಿ. ಅದಾದಮೇಲೆ ನರೇಷನ್ ತುಂಬ ಸ್ಲೋ ಆಗುತ್ತೆ. ಸೊ ಎಲ್ರಿಗೂ ಸ್ಲೋ ನರೇಷನ್ ಇಷ್ಟ ಆಗಲ್ಲ, ತುಂಬ ಫಾಸ್ಟ್ ಪೇಸ್ ಇರಬೇಕಾಗುತ್ತೆ, ಸ್ವಲ್ಪ ಸಿನಿಮಾ ಫಾಸ್ಟಾಗಿ ಹೋಗಬೇಕಾಗುತ್ತೆ. ಸೊ ನೀವು ಟ್ರೈಲರ್ ನೋಡೋದು ಹಾಗೆ ಮೂವಿ ಏನಾರು ಇದ್ದಿದ್ದರೆ ಇನ್ನು ಸ್ವಲ್ಪ ಬೆಟರ್ ಇರ್ತೈತೆ ಅಂತ ನನಗೆ ಅನಿಸುತ್ತೆ. ಸೊ ಇದು ಮೇಜರ್ಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ ಈ ಒಂದು ಸಿನಿಮಾ ನೋಡಲಿಕ್ಕೆ ಅಂತ ನನಗನ್ಸುತ್ತೆ. ಇದು ನನಗೆ ಒಂದು ಜೂನಿಯರ್ ಮೂವಿ ಮೇಲೆ ಇರ್ತಕ್ಕಂಥ ನನ್ನ ಒಂದು ಒಪಿನಿಯನು. ಅದನ್ನು ಹೊರತುಪಡಿಸಿದರೆ ಈ ಒಂದು ಸಿನಿಮಾದಲ್ಲಿ ಮೇಜರ್ ಸ್ಟ್ರೆಂತ್ ಕಿರೀಟಿ ಅವರ ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್ ಮತ್ತು ರವಿ ಸರ್ ಮತ್ತು ಒಂದು ಕಂಟೆಂಟ್. ಇದು ಒಂದು ಫ್ಯಾಮಿಲಿ ರಿಲೇಟೆಡ್ ಕಂಟೆಂಟ್ ಅಷ್ಟೇ. ಅದನ್ನು ಬಿಟ್ಟರೆ ಓವರಾಲ್ ಆಗಿ ಒಂದು ಸಿನಿಮಾನ ಎಲ್ಲರೂ ನೋಡ್ಬೋದು ಅನ್ನೋದಕ್ಕೆ ಸೊ ನನ್ನ ಹತ್ರ ಆನ್ಸರ್ ಇಲ್ಲ. ಬಟ್ ಫ್ಯಾಮಿಲಿ ಆಡಿಯನ್ಸ್ ಇದನ್ನು ನೋಡ್ಬೋದಂತ ಒಂದು ಸಿನಿಮಾ. ಓಕೆ, ಒಂದು ಯಾರು ಇರ್ಬೋದು, ಒಂದು ಬಿಲೋ ಅವರೇಜ್ ಆರ್ ಗುಡ್ ಮೂವಿ, ಇಷ್ಟು ಹೇಳ್ಬೋದು ಅಷ್ಟೇ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ ಈ ಎರಡಕ್ಕೂ ಇನ್ ಕೇಸ್ ಕಂಪ್ಯಾರಿಸನ್ ಮಾಡೋದು ಕೂಡ. ಸೊ ನನ್ನ ಪ್ರಕಾರ ಸೊ ಜೂನಿಯರ್ ಮೇಲೆ ಎಬೋ ಬಂದ್ಬಿಟ್ಟು ನಿಮಗೆ ಎಕ್ಕ ಬರುತ್ತೆ ಇನ್ ಟರ್ಮ್ಸ್ ಆಫ್ ಸ್ಟೋರಿ ವೈಸ್. ಅದರ್ವೈಸ್ ಎರಡು ಹೀರೋಗಳು, ಸೊ ಒಬ್ಬರು ತುಂಬ ಇಂಪ್ರೂವ್ಡ್ ಆಗಿರ್ತಕ್ಕಂಥ ಹೀರೋ, ಇಲ್ಲಿ ತುಂಬ ಚೆನ್ನಾಗಿ ಟ್ರೈನ್ಡ್ ಆಗಿ, ಐ ಡೋಂಟ್ ನೋ, ಸರ್ಪ್ರೈಸಿಂಗ್ಲಿ ಅವರ ಒಂದು ಆ್ಯಕ್ಟಿಂಗ್ ಬೆಸ್ಟ್ ಆಗಿತ್ತು ಅಂತ ಅನಿಸುತ್ತೆ ನನಗೆ. ಕಿರೀಟಿ ಅವರು ಮೇ ಬಿ ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿಗೆ ಬಂದಿರ್ಬೋದು ಅಂತ ಇದ್ದೀನಿ. ನಾನು ಮೂವಿ ಬಗ್ಗೆ ಹೇಳ್ತಾ ಇಲ್ಲ, ಅವರೊಬ್ಬರು ಒಂದು ಎಫರ್ಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಕಿರೀಟಿ ಅವರ ಆ್ಯಕ್ಟಿಂಗಿಗೆ ಥಮ್ಸ್ ಅಪ್. ಸೊ ಇನ್ನು ಸಿನಿಮಾ ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು ಅಂತಂದರೆ ಸೊ ಕ್ಯಾನ್ ಗಿವ್ ಅ ಟ್ರೈ. ಬಿಕಾಸ್ ಅಲ್ಲಿ ಫ್ಯಾಮಿಲೀಸ್ಗೆ ಇಷ್ಟ ಆಗುವಂಥ ಕೆಲವೊಂದು ಎಲಿಮೆಂಟ್ಸ್ಗಳಿರುತ್ತೆ. ಇನ್ ಕೇಸ್ ನೀವು ಒಂದು ಲೈವ್ ಆಡಿಯನ್ಸ್ ರಿವ್ಯೂಸ್ಗಳನ್ನ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಯಾರು ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಅಂತ. ಸೊ ಮೇ ಬಿ ಯಂಗ್ಸ್ಟರ್ಸ್ಗಳಿಗೆ ಅಥವಾ ಮಾಸ್ ಆಡಿಯನ್ಸ್ಗಳಿಗೆ ಇದು ಇಷ್ಟ ಆಗಲ್ಲ
ಆಗದೇನೆ ಇರ್ಬೋದು ಅಂತ ನನಗನ್ಸುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಹೋಪ್ಫುಲಿ ನನ್ನ ರಿವ್ಯೂ ಸರಿಯಾಗಿದೆ ಅಂತ ಅನ್ಕೊತೀನಿ. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತೀವಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳು ತರ್ತಾ ಇರ್ತೀನಿ ಕನ್ನಡದಲ್ಲಿ. ಸಿಗುವ ಮತ್ತೆ ಮುಂದೆ ಹಿಡಿದು. ಆಯ್ತಂಕ ಬಾಯ್.